ಹೆಪ್ಪುಗಟ್ಟಿದ ಆರ್ಕ್ಟಿಕ್ನ ಹೃದಯ ಭಾಗದಲ್ಲಿ ಬೃಹತ್ ಹಿಮಕರಡಿಯು ತನ್ನ ಇತ್ತೀಚಿನ ಕ್ಯಾಚ್ ಅನ್ನು ತಿನ್ನುತ್ತದೆ. ಅಸಹಾಯಕ ಪೆಂಗ್ವಿನ್ ಪರಭಕ್ಷಕವು ತನ್ನ ಬೇಟೆಯೊಳಗೆ ಹರಿದು ಹೋಗುವಂತೆ ಘನೀಕರಿಸುವ ಗಾಳಿಯಲ್ಲಿ ಅದರ ಉಸಿರಾಟದಿಂದ ಉಗಿ ಏರಿದಂತೆ ರಕ್ತವು ಪ್ರಾಚೀನ ಹಿಮವನ್ನು ಕಲೆ ಮಾಡುತ್ತದೆ. ಆದರೆ ಈ ಪ್ರಾಥಮಿಕ ಬದುಕುಳಿಯುವ ಕ್ಷಣವು ಮಾರಣಾಂತಿಕ ತಿರುವು ಪಡೆಯಲಿದೆ. ಕುರುಡು ಹಿಮದ ಮೂಲಕ ಶಸ್ತ್ರಸಜ್ಜಿತ ಅಧಿಕಾರಿಗಳ ತಂಡವು ಚಲಿಸುತ್ತದೆ, ಮೌನವಾಗಿ, ಕೇಂದ್ರೀಕೃತವಾಗಿ, ರೈಫಲ್ಗಳನ್ನು ಎತ್ತಲಾಗಿದೆ. ಅವರ ಬೂಟುಗಳು ಮಂಜುಗಡ್ಡೆಯ ವಿರುದ್ಧ ಕುಗ್ಗುತ್ತವೆ, ಅವರ ಲೇಸರ್ ದೃಶ್ಯಗಳು ಅನುಮಾನಾಸ್ಪದ ಪ್ರಾಣಿಯ ಮೇಲೆ ಲಾಕ್ ಆಗುತ್ತವೆ. ಗಾಳಿ ಕೂಗುತ್ತದೆ, ಮೊದಲು ಉದ್ವಿಗ್ನ ಮೌನವನ್ನು ಒಯ್ಯುತ್ತದೆ. ಒಂದೇ ಆಜ್ಞೆಯು ಸ್ಥಿರತೆಯನ್ನು ಭೇದಿಸುತ್ತದೆ. ಗುಂಡುಗಳು ಸ್ಫೋಟಗೊಳ್ಳುತ್ತವೆ. ಗುಂಡುಗಳು ಮಂಜುಗಡ್ಡೆಯ ಗಾಳಿಯನ್ನು ಸೀಳುತ್ತವೆ, ಮಾರಣಾಂತಿಕ ನಿಖರತೆಯೊಂದಿಗೆ ಕರಡಿಯನ್ನು ಹೊಡೆಯುತ್ತವೆ. ಮೃಗವು ಎಡವಿ, ಬಿಳಿ ಹಿಮದ ವಿರುದ್ಧ ರಕ್ತವನ್ನು ಸಿಂಪಡಿಸುತ್ತಿರುವಾಗ ಹೆಪ್ಪುಗಟ್ಟಿದ ಪಾಳುಭೂಮಿಯಾದ್ಯಂತ ಆಳವಾದ ಘರ್ಜನೆ ಪ್ರತಿಧ್ವನಿಸುತ್ತದೆ. ಅಧಿಕಾರಿಗಳು ತಮ್ಮ ನೆಲವನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ, ಹೃದಯಗಳು ಬಡಿದುಕೊಳ್ಳುತ್ತವೆ, ಶಸ್ತ್ರಾಸ್ತ್ರಗಳು ಇನ್ನೂ ಗುರಿಯಾಗಿರುತ್ತವೆ. ಮತ್ತು ನಂತರ ಮೌನ. ದೊಡ್ಡ ಪರಭಕ್ಷಕವು ಕುಸಿಯುತ್ತದೆ, ಆರ್ಕ್ಟಿಕ್ ಹಿನ್ನೆಲೆಯಲ್ಲಿ ಅದರ ಬೃಹತ್ ರೂಪವು ಚಲನರಹಿತವಾಗಿರುತ್ತದೆ. ಮಿಷನ್ ಪೂರ್ಣಗೊಂಡಿದೆ. ಆದರೆ ಬದುಕುಳಿಯುವ ಈ ಕ್ರೂರ ಜಗತ್ತಿನಲ್ಲಿ ಯಾರು ನಿಜವಾಗಿಯೂ ಬೇಟೆಗಾರ ಮತ್ತು ಯಾರು ಬೇಟೆಯಾಡುತ್ತಾರೆ?